ಆತ್ಮೀಯ ಸ್ಪರ್ಧಾ ಮಿತ್ರರೇ, 2024ರಲ್ಲಿ ನಡೆದಂತಹ TET ಪೇಪರ್ 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ. ಗಣಿತ ವಿಭಾಗವನ್ನು ನೋಡಿದಾಗ ಒಂದು ತ್ರಿಭುಜದ 3 ಬಾಹುಗಳ ಅನುಪಾತವು 1/3 ಅನುಪಾತ 1/4 ಅನುಪಾತ 1/6 ಮತ್ತು ಅದರ ಸುತ್ತಳತೆ 171 ಆಗಿದೆ. ಆ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಉದ್ದ ಕೇಳ್ತಿದ್ದಾರೆ. ಸೊ 1/3 ಪ್ಲಸ್ ಅನುಪಾತ 1/4 ಅನುಪಾತ 1/6 ಇದೆ. ಇವುಗಳ ಲಸ ಅನ್ನು ತೆಗಿಬೇಕು. ಯಾರ್ದು 3, 4, 6 ಇವುಗಳ ಲಸ ಎಷ್ಟು ಬರ್ತದ್ರಿ ಅಂದರೆ 12 ಬರ್ತಾ ಇದೆ. ಹಾಗಾದರೆ 1/3 ಇಂಟು 12, ಅದೇ ರೀತಿ ಅನುಪಾತ 1/4 ಇಂಟು 12 ಅನುಪಾತ 1/6 ಇಂಟು 12. 6 1 6 2 4 1 4 3 3 1 3 4 ಎಷ್ಟು ಬರ್ತರಿ? 4 ಅನುಪಾತ 3 ಅನುಪಾತ 2. ಇನ್ನು ಅನುಪಾತಗಳ ಮೊತ್ತವನ್ನು ನೋಡಿದಾಗ ಎಷ್ಟಾಗುತ್ತೆ? 9 ಆಗುತ್ತೆ. ಹಾಗಾದರೆ ಇದರಲ್ಲಿ ದೊಡ್ಡ ಅನುಪಾತ 4 ಇದೆ. 4/9 ಇಂಟು ಸುತ್ತಳತೆ ಎಷ್ಟಿದೆ? 171. 9 17ರಲ್ಲಿ 9 ಹೋದರೆ ಎಷ್ಟು ಉಳಿತು ಅಂದ್ರೆ 8 ಉಳಿತೆ. 81 ಆಯಿತು. 9 9. 4 ಇಂಟು 19 ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ? 76. ಹಾಗಾದರೆ ದೊಡ್ಡ ಬಾಹುವಿನ ಅಳತೆ ಎಷ್ಟು ರೀ? 76 ಸೆಂಟಿಮೀಟರ್. ಆಪ್ಷನ್ 3 ಸರಿಯಾದಂಥ ಉತ್ತರವಾಗಿದೆ. 92ನೇದು ನೋಡಿದಾಗ ನೆಕ್ಸ್ಟ್ ಪ್ರಶ್ನೆ 92 ನೋಡಿದಾಗ ಒಂದು ಕುಟುಂಬದಲ್ಲಿ 5 ಮಕ್ಕಳ ಸರಾಸರಿ ವಯಸ್ಸು 14. 5 ಮಕ್ಕಳ ಸರಾಸರಿ ವಯಸ್ಸು 14. ಇವರಲ್ಲಿ 4 ಮಕ್ಕಳ ವಯಸ್ಸುಗಳು ಕ್ರಮವಾಗಿ 8, 13, 15, 18ಗಳಾದರೆ 5ನೇ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದಾನೆ. ಹಾಗಾದರೆ ಮೊದಲು ಇವು 3, 5, 4 ಕೂಡಿಸ್ಬಿಡೋಣ. 10, 10, 20, 30. ಸೊ 30 ಆಮೇಲೆ 8 38. 38 ಪ್ಲಸ್ 8 ಕೂಡಿಸಿದ್ರಾಗ 46 ಆಯಿತು. 46 ಪ್ಲಸ್ 8 ಕೂಡಿಸಿದಾಗ 54 ಆಯಿತು. ಸೊ 70ರಲ್ಲಿ 54 ಕಳೆದು ಬಿಡೋಣ. ಎಷ್ಟು ಬರ್ತದೆ ಅಂದ್ರೆ 16 ಬರ್ತಾ ಇದೆ. ಹಾಗಾದರೆ 5ನೇ ವಯಸ್ಸಿನ ಮಗುವಿನ ವಯಸ್ಸು ಎಷ್ಟು? 16. ಅದೇ ರೀತಿಯಾಗಿ 93ನೇ ಪ್ರಶ್ನೆ ನೋಡಿದಾಗ ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ಚಲಿಸಿದರೆ ವಾಹನವು 3.29 ಲೀಟರ್ ಪೆಟ್ರೋಲ್ಗೆ ಚಲಿಸುವ ದೂರ ನೋಡ್ರಿ. 1 ಕಿಲೋಮೀಟ್ರಿಗೆ 45 ಕಿಲೋಮೀಟರ್ ಹೋಗ್ತಾ ಇದೆ 1 ಲೀಟರ್ಗೆ. ಹಾಗಾದರೆ 9 3 27 27 1 29 29/9 ಲೀಟರ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ? ಹಾಗಾದರೆ 45 ಇಂಟು 29 9/9 9 45 ಸೊ 5 ಇಂಟು 29 ಮಾಡಿದಾಗ 9 45 4 ಉಳಿತು. 5 2 21 4 24 245 ಕಿಲೋಮೀಟರ್. ಹೀಗೆ ನಾವು ವೇಗವಾಗಿ ಮಾಡಿಬಿಡ್ತೇವೆ. ಸ್ವಲ್ಪ ಗುಣಾಕಾರ ಮಾಡುವಾಗ ತಪ್ಪುಗಳನ್ನು ನೋಡ್ಕೋಬೇಕಾಗುತ್ತಾ. ಏನು? 2 9 45 4 ಉಳಿತಾ. 2 5 10 1 4 14. ಸೊ 145 ಕಿಲೋಮೀಟರ್ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಅಂದರೆ ನಾವು ವೇಗವಾಗಿ ಮಾಡ್ತಾ ಹೋಗುವಾಗ ಲೆಕ್ಕಗಳು ತಪ್ಪಾಗ್ತಾವ ಹೇಗೆ ಅನ್ನೋದನ್ನು ನಾನು ನೋಡಿದ್ದೇವೆ. 94ನೇ ಪ್ರಶ್ನೆ ನೋಡಿದಾಗ x = 2 + √3 ಇದೆ. ಆದರೆ x² + 1/x² ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ದಾನೆ. x ಅಂದರೆ ಇದಾಯಿತು. 1/x ಅಪ್ಪ ಅಂದರೆ ಏನಾಗುತ್ತಾ? 1/2 + √3 ಆಯಿತು. ಹಾಗಾದರೆ 2 + √3ಯ ಛೇದದ ಅಕರ್ಣೀಯಕಾರಕ ರೂಪ ಮಾಡಿದಾಗ 2 - √3 ಆಗುತ್ತೆ. ಹಾಗಾದರೆ 1/2 + √3 ಇಂಟು 2 - √3 ಡಿವೈಡೆಡ್ ಬೈ 2 - √3. 2 1 2 -√3 ಡಿವೈಡೆಡ್ ಬೈ a + b a - b a² - b². ಸ್ಕ್ವೇರ್ ರೂಟ ಕ್ಯಾನ್ಸಲ್. 2 - √3 ಡಿವೈಡೆಡ್ ಬೈ 2 2 4 3 2 - √3 ಡಿವೈಡೆಡ್ ಬೈ 1. ಹಾಗಾದರೆ 1/x ಅಂದರೆ ಏನಾಯಿತು? 2 - √3 ಆಯಿತು. ಹಾಗಾದರೆ ಇಲ್ಲೇನು ಮಾಡೋಣ? x + 1 ಡಿವೈಡೆಡ್ ಬೈ x ಹೋಲ್ ಸ್ಕ್ವೇರ್ ಮಾಡಿದಾಗ x² + 1 ಡಿವೈಡೆಡ್ ಬೈ x² ಪ್ಲಸ್ 2 ಇಂಟು x ಇಂಟು 1/x ಅಂತ ಬರುತ್ತೆ. x ಕ್ಯಾನ್ಸಲ್ ಆಯಿತು. ಸೊ x ಅಂದರೆ ಏನೈತಿ? 2 + √3 ಇದೆ ಪ್ಲಸ್ 1/x ಅಂದರೆ ಏನೈತೆ? 2 - √3 ಇದೆ. ಅದರ ಘಾತ 2 = x² + 1/x² ಪ್ಲಸ್ 2. ಹಾಗೆ
ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಕ್ಯಾನ್ಸಲ್ ಮಾಡೋಣ. 2 ಪ್ಲಸ್ 2 ಎಷ್ಟಾಯಿತು 4 ಅದರ ಘಾತ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2 ಇದೆ. 4ರ ಘಾತ 2 ಅಂದರೆ 16 ಪ್ಲಸ್ 2 ಈ ಕಡೆ ತಂದರೆ -2 ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್. 16ರಲ್ಲಿ 2 ಹೋದರೆ 14 ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್. ಸೊ ಇದರ ವ್ಯಾಲ್ಯೂ ಎಷ್ಟೈತೆ ರೀ 14. ಸರಿಯಾದ ಉತ್ತರ 14 ಇದೆ. ಅದೇ ರೀತಿಯಾಗಿ 95ನೇ ಪ್ರಶ್ನೆಯನ್ನು ನೋಡಿದಾಗ 1550, 1806, 2958 ಸಂಖ್ಯೆಗಳು ಪ್ರತಿಯೊಂದರಲ್ಲಿಯೂ ಶೇಷ 14 ಉಳಿಯುವಂಥ ಭಾಗಿಸುವ ಮಹತ್ತಮ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ನೋಡ್ರಿ ಲಸ ಏನು ಮಾಡೋಣ್ರಿ, ಇದನ್ನು ಮಸ ತೆಗಿನೋ. ಯಾಕಪ್ಪ ಅಂದ್ರೆ ಉಳಿಯುವಂಥ ಶೇಷ ಮಹತ್ತಮ ಅಂದರೆ ಮಸ, ಕನಿಷ್ಠ ಅಂದರೆ ಲಸ ಅಂತ ಹೋಗ್ತಾ ಇದ್ದಾವೆ. ಹಾಗಾದರೆ ಮಸ ತೆಗೆದಾಗ 4ರಿಂದ ಹೋಗುತ್ತಾ 384, 448 ಹೋಗ್ತದೆ ರೀ. ಆಮೇಲೆ 736 ಹೋಗ್ತದೆ. ಅದೇ ರೀತಿಯಾಗಿ 4ರಿಂದ ಹೋಗ್ತಾ ಇದೆ. ಏನಪ್ಪ ಅಂದರೆ 4 96, 4 112, 4 184, ಮತ್ತೆ 4ರಿಂದ ತೆಗೆದಾಗ 24 96 ಆಗುತ್ತೆ. 28 112, 46. ನೆಕ್ಸ್ಟ್ ಮತ್ತೆ 2ರಿಂದ ಹೋಗ್ತದೆ. 2 12, 2 14, 2 23. ಮತ್ತು ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಹಾಗಾದರೆ ಯಾಕಪ್ಪ ಅಂದ್ರೆ 12 ಮತ್ತು 14 2ರಿಂದ ಹೋಗುತ್ತೆ, 23 ಹೋಗಂಗಿಲ್ಲ. 23ರಿಂದ ಹೋಗ್ತದೆ, ಬಟ್ ಇವೆರಡು ಹೋಗೋದಿಲ್ಲ. ಹೀಗಾಗಿ ಮತ್ತೆ ಬೇರೆ ಸಂಖ್ಯೆ ತೊಗೊಳಕ್ಕೆ ಬರೋದಿಲ್ಲ, ಇವೆರಡು ತೊಗೋತಾ ಇದ್ವು. 4 4 16, 16 64 ಇಂಟು 2 ಮಾಡಿದಾಗ 128 ಬರುತ್ತೆ. ಸರಿಯಾದ ಉತ್ತರ ಯಾವುದು ಅಂದರೆ 2. ಎಸ್. ಹಾಗೆ 96ನೇ ಪ್ರಶ್ನೆಯನ್ನು ನೋಡೋಣ್ರಿ. 96ನೇ ಪ್ರಶ್ನೆಯನ್ನು ನೋಡಿದಾಗ ಒಬ್ಬ ಅಂಗಡಿಯವನು 600ಕ್ಕೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ. ಅವನು ಅದರ ಬೆಲೆಯ ಮೇಲೆ 15% ಹೆಚ್ಚಿಸಿ ನಂತರ 10% ರಿಯಾಯಿತಿ ನೀಡ್ತಾ ಇದ್ದಾನೆ. ನೋಡ್ರಿ ಏನು ಮಾಡ್ಯಾನ ಅಂದ್ರೆ ಮೊದಲಿಗೆ 600 ರೂಪಾಯಿ ವಸ್ತುವನ್ನು ತೆಗೆದುಕೊಳ್ತಾ ಇದ್ದಾನೆ. ಹೌದ್ರಿ. ಇದಕ್ಕೆ ಎಷ್ಟು ಬೆಲೆ ಹಚ್ತಾ ಇದ್ದಾನೆ ಅನ್ನೋದು ಗೊತ್ತಿರಬೇಕು. ಎಷ್ಟು ಅಂದರೆ 100ಕ್ಕೆ 15 ರೂಪಾಯಿ ಹೆಚ್ಚಿಗೆ ಅಂದರೆ ಎಷ್ಟಾಗುತ್ತೆ, 115 ಆಗುತ್ತೆ. ಸೊ ಏಕಾಂಶ ವಿಧಾನದಿಂದ ಬಿಡಿಸಿದಾಗ 600 ಇಂಟು 115 ಡಿವೈಡೆಡ್ ಬೈ 100 ಆಗುತ್ತೆ. ಈ ಜೀರೋ ಆಯಿತು. ಇನ್ನು 6 5 30, 3 ಉಳಿತು. 6 1 6 1 3 9, 690 ರೂಪಾಯಿ ಏನಿದು ಅದರ ಮೇಲೆ ನಮೂದಿಸಿದ ಬೆಲೆ ಆಯಿತು. ಇನ್ನು 100 ರೂಪಾಯಿ ವಸ್ತುವನ್ನು 10 ರೂಪಾಯಿ ರಿಯಾಯಿತಿ ಕೊಡಕತ್ತಾನಂದ್ರೆ 90 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಹಾಗಾದರೆ 690 ರೂಪಾಯಿ ವಸ್ತುವನ್ನು ಎಷ್ಟಕ್ಕೆ ಮಾರಾಟ ಮಾಡ್ತಾನೆ? ಮತ್ತು ಏಕಾಂಶ ವಿಧಾನ 690 ಇಂಟು 90 ಡಿವೈಡೆಡ್ ಬೈ 100. ಈ ಜೀರೋ. ಹಾಗಾದರೆ ಎಷ್ಟು ಬರ್ತೀರಿ ಅಂದರೆ 69 ಇಂಟು 9 ಮಾಡಬೇಕು. 9 ಇಂಟು 9 ಅಂದರೆ 81, 8 ಉಳಿತು. 9 6 54 8 62. ಹಾಗಾದರೆ ಎಷ್ಟಾಯ್ತು ರೀ? 621 ಆಯಿತು. ನೆಕ್ಸ್ಟ್ 97ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದಾವೆ. ವಾರ್ಷಿಕ ಸರಳ ಬಡ್ಡಿ 6.14% ಅಂತ ಒಂದು ಮೊಬೈಲು ಅದರ 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ. ನೋಡ್ರಿ, ತೆಗೆದುಕೊಳ್ಳುವಂಥ ಸಮಯ 2ರಷ್ಟು ಆಗಬೇಕಂದ್ರೆ 100 ಬಡ್ಡಿ ದರ ಮಾಡಿಬಿಟ್ರೆ ಸಾಕು. ಹಾಗಾದರೆ 3ರಷ್ಟು ಆಕಿತ್ತು ಅಂದರೆ 200 ಭಾಗಲೇ 6, 4ರಷ್ಟು ಅಂದರೆ 300 ಭಾಗಲೇ 6. ಇದೇ ರೀತಿಯಾಗಿ ಏನಾಗುತ್ತೆ, ಟೈಮ್ ಮತ್ತು ಬಡ್ಡಿ ದರ ಕಂಡುಹಿಡಿಯಕ್ಕೆ ಬರ್ತಾಯಿದೆ. ಹಾಗಾದರೆ 100 ಭಾಗಲೇ ಇದನ್ನು ಮಿಶ್ರ ಭಿನ್ನ ರಾಶಿಯಿಂದ ವಿಷಯ ತಂದರೆ 25 4 ಆಗುತ್ತೆ. 25 4. ಇದನ್ನು ನೇರವಾಗಿ ಬರೆದಾಗ 100 ಭಾಗಲೇ 25 ಇಂಟು ಛೇದ ಅಂಶವಾಗ್ತದೆ. ಹಾಗಾದರೆ 25 ಅಂದರೆ 25 4 4 16. ಸೊ ಎಷ್ಟು ವರ್ಷ ಬೇಕಾಗುತ್ತೆ? 16 ವರ್ಷ ಬೇಕಾಗುತ್ತೆ. ಅದೇ ರೀತಿಯಾಗಿ 98ನೇ ಪ್ರಶ್ನೆಯನ್ನು ಬಿಡಿಸಿದಾಗ ಸ್ವಲ್ಪ ವಿವರಣೆಯ ಮೂಲಕ ಹೋಗ್ತಾ ಇದೆ ನೋಡ್ರಿ. ಏನು? a² ಡಿವೈಡೆಡ್ ಬೈ 3 ಮೈನಸ್ 3b² ಡಿವೈಡೆಡ್ ಬೈ 9 ಅದರ ಘಾತ 3. ಇದನ್ನು ಈ ರೀತಿ ಬರೀತೇನೆ. ಏನು ಅಂದರೆ 1/3 ಸಾಮಾನ್ಯ ತೆಗಿತಾ ಇದ್ದೇನೆ ರೀ. ಏನು ಬರ್ತದೆ ನೋಡ್ರಿ, a² ಮೈನಸ್ 3 ಅಂದರೆ 3 3. ಸೊ ಅದು ಎಷ್ಟು ಬರ್ತದೆ ರೀ? b² ಅದರ ಘಾತ 3 ಆಯಿತು.
ಅದೇ ರೀತಿಯಾಗಿ 3b² ಡಿವೈಡೆಡ್ ಬೈ 9 ಮೈನಸ್ 6c² ಡಿವೈಡೆಡ್ ಬೈ 18 ಅದರ ಘಾತ 3. ನೋಡಿರಿ 3 ಒಂದಲೇ 3 ಮೂರಲೆ 6 ಒಂದಲೇ 6 ಮೂರಲೆ. ಸೊ ಮತ್ತೆ 1/3 ಬತ್ತು. 1/3 ಸಾಮಾನ್ಯ ತೆಗಿತೀನಿ. ಏನು ಬರುತ್ತೆ b² ಮೈನಸ್ c² ಅದರ ಘಾತ 3 ಬರುತ್ತೆ. ಅದೇ ರೀತಿ 6ac² ಡಿವೈಡೆಡ್ ಬೈ 18 ಮೈನಸ್ a² ಡಿವೈಡೆಡ್ ಬೈ 3 ಅದರ ಘಾತ 3 ಇದೆ. 6 ಒಂದಲೇ 6 ಮೂರಲೆ ಮತ್ತೆ 1/3 ಸಾಮಾನ್ಯ ಬರ್ತದೆ. 1/3 ತೆಗೆದೀನಿ ರೀ. c² ಮೈನಸ್ a² ಅದರ ಘಾತ 3 ಅಂತ ಬರ್ತವೆ. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇದ್ರ ನಿಯಮದ ಪ್ರಕಾರ ಹೋದಾಗ ಈ ರೀತಿ ಬರ್ತಾ ಇದ್ದಾರೆ. ಹಾಗಾದರೆ 1/3 ಸಾಮಾನ್ಯ ತೆಗಿತೀನಿ. 1/3 ಅದರ ಘಾತ 3 ಸಾಮಾನ್ಯ ತೆಗೆದು ಬಿಡ್ತೀನಿ ರೀ ಎಲ್ಲದರಲ್ಲೂ. ಹಾಗಾದರೆ ಏನು ಉಳಿತದೆ a² ಮೈನಸ್ b² a² ಮೈನಸ್ b² ಹೋಲ್ ಕ್ಯೂಬ್ ಪ್ಲಸ್ b² ಮೈನಸ್ c² ಹೋಲ್ ಕ್ಯೂಬ್ ಪ್ಲಸ್ c² ಮೈನಸ್ a² ಹೋಲ್ ಕ್ಯೂಬ್ ಇದು ಉಳಿತಾ ಇದೆ. 1 ಘಾತ 3 ಅಂದರೆ 1, 3 ಘಾತ 3 ಅಂದರೆ 27. ಹಾಗಾದರೆ ಇಲ್ಲಿ ಏನು ಉಳಿತದೆ ಅಂದರೆ ನೋಡ್ರಿ a² ಮೈನಸ್ b² ಹೋಲ್ ಕ್ಯೂಬ್ ಪ್ಲಸ್ b² ಮೈನಸ್ c² ಹೋಲ್ ಕ್ಯೂಬ್ ಪ್ಲಸ್ c² ಮೈನಸ್ a² ಹೋಲ್ ಕ್ಯೂಬ್ ಉಳಿತಾ ಇದೆ. ಅದೇ ರೀತಿಯಾಗಿ ನಾನು ಏನು ಮಾಡ್ತೀನಿ ಅಂದ್ರೆ a² ಮೈನಸ್ b² ಅಂದರೆ ಎಕ್ಸ್, b² ಮೈನಸ್ c² ಅಂದರೆ ವಾಯ್, c² ಮೈನಸ್ a² ಇವುಗಳ ಕ್ಯೂಬ್ ಅಂದರೆ ವಾಯ್, ಇದು ಜಡ್ ಅಂತ ತೊಗೋತೀನಿ ರೀ. ಅದರ ಘಾತ 3 ಅದರ ಘಾತ 3 ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ. ಹಾಗಾದರೆ ನೋಡ್ರಿ a² ಮೈನಸ್ ಘಾತ 3 ಬೇಡ್ರಿ 1/27 ಎಕ್ಸ್ ಕ್ಯೂಬ್. ಯಾಕೆ a² ಮೈನಸ್ b² ಅಂದರೆ ಎಕ್ಸ್ ಇದೆ ಇಂಟು ಪ್ಲಸ್ b² ಮೈನಸ್ c² ಅಂದರೆ ವಾಯ್ ಇದೆ ವಾಯ್ ಕ್ಯೂಬ್ ಪ್ಲಸ್ c² ಮೈನಸ್ a² ಅಂದರೆ ಜಡ್ ಇದೆ ಹೋಲ್ ಕ್ಯೂಬ್. ಅದೇ ರೀತಿ 1/27 ಅಂದ್ರೆ ನಾವು ಈಗಾಗಲೇ 9th ಒಳಗೆ ಕಲ್ತೇವೆ ಏನು ಎಕ್ಸ್ ಕ್ಯೂಬ್ ಪ್ಲಸ್ ವಾಯ್ ಕ್ಯೂಬ್ ಪ್ಲಸ್ ಜಡ್ ಕ್ಯೂಬ್ ಈಕ್ವಲ್ ಟು 3xy ಅಂತ ವ್ಯಾಲ್ಯೂ ಇದೆ. ಹಾಗಾದರೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಮೈನಸ್ ಜಡ್ ಕ್ಯೂಬ್ ಅಂದರೆ ನಾ ಏನು ತಗೋತೇನೆ 3xy ಜಡ್ 3 ಅಂದರೆ 3 9. ಸೊ ಎಷ್ಟಾಯ್ತು ರೀ 1/9 xy z ಅಂತ ಬಂತು. ಅದನ್ನು ಮತ್ತೆ ವಿಸ್ತರಿಸಿ ಬರ್ತೀನಿ ರೀ 1/9 ಎಕ್ಸ್ ಅಂದರೆ ಏನಿದೆ ರೀ a² ಮೈನಸ್ b² ಅಂದರೆ ನಾ ಹಿಂಗೆ ಬರ್ತೀನಿ ರೀ a ಪ್ಲಸ್ ಬಿ a ಮೈನಸ್ ಬಿ ಅಂತ ಬರಿತೀನಿ. ವಾಯ್ ಅಂದರೆ ಏನಿದೆ b² ಮೈನಸ್ c² ಇದೆ, b ಪ್ಲಸ್ ಸಿ ಬಿ ಮೈನಸ್ ಸಿ ಅಂತ ಬರಿತೀನಿ. ಜಡ್ ಅಂದರೆ ಏನಿದೆ c² ಮೈನಸ್ a² ಇದೆ, ಸಿ ಪ್ಲಸ್ ಎ ಮತ್ತು ಸಿ ಮೈನಸ್ ಎ ಅಂತ ಬರಿತಾ ಇದ್ದೇನೆ. ಹಾಗಾದರೆ ಈ ರೀತಿ ಇರುವಂಥ ಆಪ್ಷನ್ ಎಲ್ಲಿದೆ ನೋಡೋಣ. 1/9 ಇದು ಒಂದೇ ಇದೆ, ಉಳಿದಿದ್ದೆ ಅವು 1/9 ಇಲ್ಲ. ಸೊ ಸರಿಯಾದ ಉತ್ತರ ಎಷ್ಟು ಅಂದರೆ 3. ಎಸ್ ನೆಕ್ಸ್ಟ್ ಅದೇ ರೀತಿಯಾಗಿ ಎಷ್ಟನೇ ಪ್ರಶ್ನೆ ಅಂದರೆ 99ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದಾನೆ. ನೋಡ್ರಿ ಇಲ್ಲಿ 3 ಘಾತ 6 ಅದನ್ನು ಹಾಗೆ ಇಟ್ಕೊಳ್ಳೋಣ. -1 - 3 ಅದರ ಘಾತ 1/2 ಅಂತಿದೆ. 3 ಘಾತ 6 ಹಾಗೆ ಇಟ್ಕೊಳ್ಳೋಣ. ಇಲ್ಲಿ -1 - 1/3 ಐತಲ್ಲ, ಇಲ್ಲಿ 1 ಇರ್ತದೆ, ಲಸ ತೆಗೆದ್ರೆ 3 ಬತ್ತು. 3ಲೆ ಇದು 1 ರೀ. 3 - 1 = 2/3 ಆಯಿತು. ಹಾಗಾದರೆ ಈ ವ್ಯಾಲ್ಯೂ ಎಷ್ಟು 2/3. ಅದರ ಘಾತ 1/2 ಆಯಿತು. ಇನ್ನು 3 ಘಾತ 6 ಇಂಟು 2/3 ಇಂಟು 1/2 ಘಾತಾಂಕ ನಿಯಮದ ಪ್ರಕಾರ 3 ಗುಣಾಕಾರ ಮಾಡಬೇಕು. ಹಾಗಾದ್ರೆ ನೋಡ್ರಿ 2 1 2 1 3 1 3 2 6. ಸೊ 3 ಘಾತ 2 ಅಂದರೆ ಎಷ್ಟಾಯಿತು 9. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಆಗಿದೆ. ಎಷ್ಟು 100ನೇ ಪ್ರಶ್ನೆ ನೋಡ್ರಿ. ಒಂದು ಸಂಖ್ಯೆಯ 4/5 ಭಾಗವು ಅದೇ ಸಂಖ್ಯೆಗಿಂತ 18 ಕಡಿಮೆ ಇದೆ, ಆದರೆ ಆ ಸಂಖ್ಯೆ ಯಾವುದು? ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಹೌದಾ? ಆ ಸಂಖ್ಯೆಯ 4/5 ಅಂದರೆ 4x / 5 ಅಂದಂಗೆ ಇವುಗಳ ವ್ಯತ್ಯಾಸ ಎಷ್ಟಾಗಿದೆ ರೀ 18 ಆಗಿದೆ. ಮೈನಸ್ ಮಾಡಿದಾಗ 18 ಆಗಿದೆ. ಸೊ ಲಸ ತೆಗಿತೀನಿ ರೀ 5 ಬರ್ತದೆ, ಇಲ್ಲಿ 5 ಇರಲಿ, ಇಲ್ಲಿ 1 ಇರಲಿ. ಸೊ 5x - 4x = 18. ಓರೆ ಗುಣಾಕಾರ ಆಗ್ತದೆ. 5x ಒಳಗೆ 4 ಹೋದರೆ 1x ಉಳಿತದೆ. 18 × 5 18 5 90. ಸೊ x = ಎಷ್ಟಾಯಿತು 90.
ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1.